ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ನಮ್ಮ ಎಮ್ಮೆನತ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಣಸಂದ್ರ ಗ್ರಾಮದಲ್ಲಿ ಸತ್ಯಮ್ಮ, ಗಂಗಮ್ಮ, ಯಲ್ಲಮ್ಮ ಈ ಶಕ್ತಿ ದೇವತೆಗಳ ಒಂದು ಕರಗ ಮಹೋತ್ಸವನ ಇವತ್ತು ಕಣಸಂದ್ರ ಗ್ರಾಮದಲ್ಲಿ ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಮತ್ತೋರ್ವ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಶ್ಯಾಮೇಗೌಡ್ರೆ, ಸಮಾಜ ಸೇವಕರು ಆತ್ಮೀಯರಾದಂಥ ಪ್ರಭಾಕರ್ ಅವರೇ, ನಮ್ಮ ಶಂಕರಣ್ಣವರೇ, ವರ್ಧಣ್ಣವರೇ, ಅಶೋಕ್ ಅವರೇ, ಶ್ರೀನಾಥ್ ಅವರೇ, ಭೋಗೇಶ್ ಅವರೇ, ಗಟ್ಟಪ್ಪಣ್ಣವರೇ, ಹಿರಿಯರಾದಂಥ ವೆಂಕಟೇಶಣ್ಣವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಇನ್ನು ನಮ್ಮ ಗ್ರಾಮ ಪಂಚಾಯತ್ ಇದು ನಮ್ಮ ಡೈರಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನ್ಸ್ವಾಮಿ ಅವರು, ನಮ್ಮ ವೆಂಕಟರಾಮಪ್ಪ ಅವರು, ನಮ್ಮ ಗಣೇಶಣ್ಣವರು, ಚಿನ್ನಣ್ಣ, ಎಲ್ಲ ನಮ್ಮ ಆತ್ಮೀಯರು ಈಗಷ್ಟೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದಂಥ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಮ್ಮ ವಿಶ್ವನಾಥ್ ಅವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ಊರಿನ ಗ್ರಾಮಸ್ಥ ಹಿರಿಯರಾದಂಥ ಬಾಲಪ್ಪಣ್ಣವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಮತ್ತು ಸುಕುಮಾರ್ ಅವರೇ, ಏನಿವತ್ತು ಒಂದು ವಿಶೇಷ ಈ ಊರಿನಲ್ಲಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ಇವರು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತಾರೆ, ನಾವು ಬರ್ತಾ ಇರ್ತೀವಿ. ಈ ಊರಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ, ಇಂಥ ಒಂದು ಏನು ದೇವರ ಕಾರ್ಯಕ್ರಮಗಳು, ದೈವ ಕಾರ್ಯಕ್ರಮಗಳು ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಲ್ಲಿ ಪಕ್ಷ ಭೇದ ಎಲ್ಲ ಬಿಟ್ಟು ಒಗ್ಗಟ್ಟಿನಿಂದ ಒಕ್ಕೊಳಿನಿಂದ ಒಂದು ಕಾರ್ಯಕ್ರಮಗಳನ್ನು ಮಾಡೋದನ್ನು ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇನೆ. ಇವತ್ತು ನಮ್ಮ ಕಣಸಂದ್ರ ಗ್ರಾಮಕ್ಕೂ ಕೂಡ ನಾನು ಯಾವತ್ತೂ ಕೂಡ ಕಣಸಂದ್ರ, ಕಡಗೂರು, ಈ ಸುತ್ತಮುತ್ತಲ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಗಳು ಕೂಡ ಇವತ್ತು ನಾನು ಆಭಾರಿಯಾಗಿದ್ದೇನೆ. ಯಾಕಂದರೆ ನಾನು ತಾಲೂಕ್ ಪಂಚಾಯತಿಗೆ ನಿಂತಾಗ ಈ ಏನು ಎಮ್ಮೆನತ ಗ್ರಾಮ ಪಂಚಾಯತಿಯಲ್ಲಿ 7 ಬೂತನ್ನು ಮೆಜಾರಿಟಿ ಕೊಟ್ಟಂತ ಒಂದು ಗ್ರಾಮ ಪಂಚಾಯತಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಡಗೂರು, ಕಣಸಂದ್ರ ಏನು ಕೂಡ ಅವರು ಕೂಡ ಒಳ್ಳೆ ರೀತಿಯಲ್ಲೂ ಕೂಡ ನಮಗೆ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥವ್ರು. ಇಲ್ಲಿ ಒಂದು ಜನ, ಇಲ್ಲಿ ಒಂದು ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ಒಂದು ಜನ, ಕೃಷಿ ಮೇಲೆ ಅವಲಂಬಿತವಾಗಿ ಒಳ್ಳೆ ಒಂದು ವ್ಯವಸಾಯ ಕೃಷಿ ಮಾಡಿಕೊಂಡು ಒಳ್ಳೆ ಒಂದು ಸಾಮರಸ್ಯವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ಈ ಊರಿನ ಒಂದು ವಿಶೇಷ. ಸೊ ಯಾಕಂದರೆ ಇವತ್ತು ಏನು ನೀವು ದೈವ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದೀರಿ, ಯಾಕಂದರೆ ಭಗವಂತನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ನಾವು ಎಷ್ಟೇ ದೊಡ್ಡವರು ಇರಲಿ, ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಹಣ ಇರಲಿ, ಪ್ರತಿಯೊಬ್ಬರು ಕೂಡ ದೇವ್ರಿಗೆ ತಲೆ ಬಾಗಬೇಕು. ಇವತ್ತು ನೀವೇನು ದೈವ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದೀರಿ, ನಿಜವಾಗ್ಲೂ ಕೂಡ ಇದನ್ನ ಪ್ರತಿಯೊಬ್ಬರು ಕೂಡ ಶ್ಲಾಘಿಸ್ತಕ್ಕಂಥ ಒಂದು ವಿಚಾರ. ಆ ಭಗವಂತ 3 ಜನ ನಮ್ಮ ಏನು ಸತ್ಯಮ್ಮ, ಗಂಗಮ್ಮ, ಯಲ್ಲಮ್ಮ, ಆ ತಾಯಿ ಈ ಊರಿನ ಗ್ರಾಮಸ್ಥರಿಗೆ ಒಂದು ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅವರ ಒಂದು ಅನುಗ್ರಹ, ಒಂದು ಆಶೀರ್ವಾದ ದೊರೆಯಲಿ. ಒಳ್ಳೆ ಮಳೆ ಬೆಲೆ ಎಲ್ಲ ಕೂಡ ಚೆನ್ನಾಗಿ ಹಾಕಿ ಒಂದು ಇಲ್ಲಿನ ಒಂದು ಜನ ಸಂತೃಪ್ತರಾಗಿರಬೇಕು, ಅವರು ಸದಾ ಹಸನ್ಮುಖರಾಗಿ ಇರಬೇಕು ಅಂತ ಕೂಡ ಆ ದೇವರಲ್ಲಿ, ಇಲ್ಲಿ ಬಂದಿರತಕ್ಕಂಥ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ಕೂಡ ಮತ್ತೊಮ್ಮೆ ಆ ತಾಯಂದ್ರನ್ನ ನಾನು ಅವರ ಪಾದಗಳಿಗೆ ನಮಸ್ಕರಿಸ್ತಾ ಸೊ ಆ ತಾಯಿ ಒಂದು ಅನುಗ್ರಹ ನಿಮ್ಮ ಮೇಲೆಲ್ಲ ಇರಲಿ, ತಾವೆಲ್ಲ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ನಮ್ಮ ಕಣಸಂದ್ರ ಗ್ರಾಮದಲ್ಲಿ ಒಂದು ಸತ್ಯಮ್ಮ ದೇವಿಯ ಒಂದು ಅಂದರೆ ಶಕ್ತಿ ದೇವತೆಗಳು ಈ ಒಂದು ದೇವಸ್ಥಾನ ಪೂಜೆಗಾಗಿ ಏನು ನಮ್ಮ ಹಿರಿಯರಾದಂಥ ನಮ್ಮ ಅಧ್ಯಕ್ಷರಾದಂಥ ನಮ್ಮ ನಾಗಣ್ಣವರೇ, ಈ ಭಾಗದ ನಾಯಕರು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಭೋಗೇಶ್ ಅವರೇ, ನಮ್ಮ ಕರಡಗೂರು ಕೃಷ್ಣಣ್ಣವರೇ, ಗಟ್ಟಪ್ಪನವರೇ ಮತ್ತು ನಮ್ಮ ಪ್ರಭಾಕರಣ್ಣ, ಶಂಕರಣ್ಣ, ವರ್ಧಣ್ಣ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರೇ, ಅದೇ ರೀತಿ ನಮ್ಮ ಶ್ರೀನಾಥ್ ಅವರೇ ಹಾಗೂ ಊರಿನ ಎಲ್ಲ ಹಿರಿಯರು ಇವತ್ತು ದಿನ ಏನು ನಮಗೆ ಏನು ಸ್ವಾಗತ ಕೋರಿದ್ದೀರಿ, ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ದಿನ ಏನು ನಮ್ಮ ಈ ಶಕ್ತಿ ದೇವತೆಗಳು ಯಾವತ್ತೂ ಅಷ್ಟೇ ಊರಲ್ಲಿ ಪ್ರತಿಯೊಂದು ಊರಲ್ಲಿಯೂ ಸಹ ಶಕ್ತಿ ದೇವತೆಗಳು ಇರ್ತಾರೆ. ಆ ದೇವರ ಒಂದು ಪೂಜೆ ನಾವು ಯಾವ ರೀತಿ ಆ ಒಂದು ಶಕ್ತಿ ದೇವರನ್ನು ನಾವು ಪೂಜಿಸ್ತೀವೋ ಬಹುಶಃ ಆ ಒಂದು
ಊರು ಪ್ರತಿಯೊಂದು ಹಳ್ಳಿನೂ ಸಹ ಒಳ್ಳೆಯದಾಗಿರುತ್ತೆ. ಆ ಶಕ್ತಿ ದೇವತೆಗಳ ಒಂದು ಆಶೀರ್ವಾದದಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೇನು ಮುಖ್ಯವಾಗಿ ಇನ್ನೊಂದು ರಾಜಕೀಯವಾಗಿ ಹೇಳಬೇಕು ಅಂದರೆ ಈ MNS ಪಂಚಾಯಿತಿ ಅತಿ ಹೆಚ್ಚಿಗೆ ಓಟ್ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ಇವತ್ತಿನ ದಿನ ನಮ್ಮ ಶಾಸಕರಾಗ್ಲೂ ಸಹ ಶಾಸಕರಾಗಬೇಕಂದ್ರೆ ಈ ಪಂಚಾಯತಿನೂ ಸಹ ಮುಖ್ಯ ಕಾರಣ ಅಂತಲೂ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೇನೂ ಸಹ ಅದೇ ರೀತಿ ಎಲ್ಲರ ಒಂದು ಆಶೀರ್ವಾದ ಹಂಗೆ ಇರಲಿ. ನಾವು ಏನು ಇವತ್ತು ದಿನ ಈ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ. ಮುಂದೆ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲಿ, ರೈತರಿಗೋಸ್ಕರ ದುಡೀಲಿ, ಬಡವರಿಗೆ ಎಲ್ಲ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ MNS ಪಂಚಾಯಿತಿ ಕನಸಂದ್ರ ಗ್ರಾಮದಲ್ಲಿ ಯಲ್ಲಮ್ಮ, ಸತ್ಯಮ್ಮ ಮತ್ತು ಗಂಗಮ್ಮ ದೇವಿ 3 ಗ್ರಾಮ ದೇವತೆಗಳ ಅದ್ಧೂರಿಯಾಗಿ ನಡೀತಾ ಇರುವ ಕರಗ ಮಹೋತ್ಸವಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ದೇವರ ಆಶೀರ್ವಾದ ಪಡೆದು ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕು JDS ಪಕ್ಷದ ಅಧ್ಯಕ್ಷರು ನಾಗರಾಜನ್ನವರು ಮತ್ತು ಕೋಮುಲ್ ಪಶ್ಚಿಮ ಕ್ಷೇತ್ರದ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ BV ಶಾಮಣ್ಣವರು, ಈ ಭಾಗದ ಯಥೇಚ್ಛವಾಗಿ ನೀವೆಲ್ಲರೂ ಕೂಡ ತಾಲೂಕು ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಈ ಪಂಚಾಯಿತಿಯಿಂದನೇ ತಾಲೂಕಿಗೆ ಬಂದು ತಾಲೂಕು ಅಧ್ಯಕ್ಷರು ಕೂಡ ಆಗಿದ್ದರು ನಮ್ಮ MS ಶ್ರೀನಿವಾಸ ರೆಡ್ಡಿ ಅನ್ನೋರೇ, ಭೋಗೇಶ್ ಅವರೇ, ನಮ್ಮ ಹಿರಿಯರು ಕುಂತಿದ್ದಾರೆ ಹಿರಿಯರು, ಮತ್ತು ನಮ್ಮ ಶಂಕರಣ್ಣವರೇ, ವರ್ಧಪ್ಪನವರೇ, ಅಶೋಕ್ ಅವರೇ, ಶ್ರೀನಾಥ್ ಅವರೇ ಮತ್ತು ಕನಸಂದ್ರ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ. ಮುಖ್ಯವಾಗಿ ನನಗೂ ಕನಸಂದ್ರಕ್ಕೂ ಭಾಳ ಅವಿನಾಭಾವ ಸಂಬಂಧ ಇದೆ. ಎಲ್ಲರೂ ಬಂದಿದ ತಕ್ಷಣ ಎಲ್ಲರೂ ಗುರುತಿಡಿತಾರೆ. ಯಾಕೆಂತಂದರೆ ನಾನು ಕೂಡ ನಿಮ್ಮೂರಲ್ಲಿ 2-3 ಪ್ರೋಗ್ರಾಮ್ ಮಾಡಿದ್ದೀನಿ. ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಊಟದ ತಟ್ಟೆ ಮತ್ತು ಗ್ಲಾಸನ್ನು ವಿತರಣೆ ಮಾಡಿದ್ವಿ. ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಥ್ರೋಬಾಲ್ಗೆ ಸೆಲೆಕ್ಟ್ ಆಗಿದ್ದರು ನಿಮ್ಮೂರಿನ ಒಂದು 3 ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ನಮ್ಮ ಪಕ್ಷದಿಂದ ನಾವೆಲ್ಲರೂ ಸೇರಿ ಅವ್ರಿಗೆ ಸಹಾಯ ಹಸ್ತವನ್ನು ಮಾಡಿದ್ವಿ. ಅದೇ ಥರ ನಿಮ್ಮೂರಿನ ರೈತರಿಗೆ ಕೂಡ, ಈ ಭಾಗದ ರೈತರಿಗೆ ಆ 3 ಗ್ರಾಮ ದೇವತೆಗಳ ಆಶೀರ್ವಾದ ಎಲ್ಲ ರೈತರ ಮೇಲೆ ಇರಲಿ. ರೈತರ ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಮಾಡಲಿ. ಯಾಕೆಂತಂದರೆ ಈಗಿನ ಸ್ಥಿತಿಯಲ್ಲಿ ನೋಡ್ತಾ ಇದ್ದರೆ ರೈತರ ಮಕ್ಕಳಿಗೆ ಹೆಣ್ಮಗಳನ್ನು ಕೊಡೋದೇ ಕಷ್ಟ ಆಗ್ತಾಯಿದೆ. ರೈತರೇ ನಮ್ಮ ಭಾರತದ, ಈ ದೇಶದ ನಮ್ಮ ಆಸ್ತಿ, ನಮ್ಮ ಬೆನ್ನೆಲುಬು. ರೈತ ಇಲ್ಲ ಅಂದರೆ ನಾವು ಯಾರೂ ಇಲ್ಲ ಇವತ್ತು. ಅದಕ್ಕಾಗಿ ಎಲ್ಲ ರೈತರಿಗೂ, ಈ ಕನಸಂದ್ರ ಗ್ರಾಮಕ್ಕೂ ಪಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ, ಏನು ಇವತ್ತಿನ ದಿನ ನಮ್ಮ ನಾಯಕರುಗಳ ಜೊತೆ ನನ್ನನ್ನು ಕರೆಸಿ ಈ ಅವಕಾಶ ನೀಡಿದ್ದಕ್ಕೆ ಕನಸಂದ್ರ ಗ್ರಾಮದ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಕನಸಂದ್ರ ಗ್ರಾಮದ ಎಲ್ಲ ಬಾಂಧವರೇ, ಇವತ್ತು ಕನಸಂದ್ರ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥ ಈ ಒಂದು ಸತ್ಯಮ್ಮ, ಗಂಗಮ್ಮ ಮತ್ತು ಶಕ್ತಿ ದೇವತೆಗಳ ಒಂದು ಪೂಜೆಯಲ್ಲಿ ಭಾಗವಹಿಸಿರೋದು ನಿಜಕ್ಕೂ ನಮ್ಮ ಸುಕೃತ ಅಂತೇಳಿ ನಾವು ಹೇಳಬೇಕಾಗ್ತದೆ. ಯಾಕೆಂತಂದರೆ ಮೊದಲಿನಿಂದ ಕೂಡ ಕನಸಂದ್ರ ಗ್ರಾಮ ಅಂದರೆ ಒಂದು ಪ್ರತ್ಯೇಕವಾದಂಥ ಅಭಿಮಾನ ನಮಗೆ. ಯಾವುದೇ ಸಂದರ್ಭದಲ್ಲೂ ಕೂಡ ಕನಸಂದ್ರ ಮತ್ತು ಕರಡುಗೋರು ಗ್ರಾಮಸ್ಥರು ನಮ್ಮನ್ನು ಯಾವತ್ತೂ ಕೂಡ ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇವತ್ತೇನು ಇಲ್ಲಿ ಆಗಮಿಸಿ ನಮಗೆ ಒಂದು ಗೌರವವನ್ನು ನೀಡಿದಾರೋ, ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೋ, ನಿಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ನೀವು ವಿಜೃಂಭಣೆಯಿಂದ ನಡೆಸ್ಕೊಂಡೋಗಿ, ಹಾಗೆಯೇ ಏನು ಮನೋರಂಜನೆ ಎಲ್ಲ ಕಾರ್ಯಕ್ರಮಗಳು ಇದೆ ಅಂತ ಗೊತ್ತಾಯಿತು, ಅದನ್ನು ಕೂಡ ಚೆನ್ನಾಗಿ ನಡೆಸ್ಕೊಂಡೋಗಿ ಮತ್ತು ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನಡೆಸ್ಕೊಂಡು ಈ ಹಬ್ಬವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ
ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.